ಇವತ್ತು ನಮ್ಮ ಲಕ್ಷ್ಮಣ್ ಗೌಡರು ಸರಳತೆ ಯಾವ ರೀತಿ ಇರ್ತದೆ ಅಂತಂದ್ರೆ, ನಿಮ್ಮ ತಾಲೂಕು ಆಫೀಸ್ ಇರ್ಬೋದು, ಪಂಚಾಯತಿ ಆಫೀಸ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ತಾಲೂಕು 24/7 ನಿಮ್ಮ ಸೇವೆಗೆ, ನಿಮ್ಮ ಸೇವಕನಾಗಿ ದುಡಿಯುವಂತ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ನಾನು ವಿರೋಧ ಪಾರ್ಟಿ ಬಗ್ಗೆ, ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲ. ಮಾತಾಡಿದ್ರೆ ಏನು ಪ್ರಯೋಜನ ಆಗಿಲ್ಲ. ಅದನ್ನು ನೀವು ಯಾರು ಅಪೇಕ್ಷೆ ಮಾಡೋಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಯಾರು ಜನರಿಗೆ ಸೇವೆಯನ್ನ ಮಾಡ್ತಾರೆ, ಸಮಾಜ ಅವ್ರನ್ನ ಗುರುಸ್ತದೆ. ಇದು ತಾವೆಲ್ಲ ಗಮನದಲ್ಲಿ ತಾವೆಲ್ಲ ಇಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದ್ದೇವೆ. ನಾನು ನಿಮ್ಮ ಕೋಟೆಗೆ ಬಂದಿದ್ದೆ. ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದೆ. ಈ ನಮ್ಮ ಗ್ಯಾರಂಟಿ ವಿಚಾರದಲ್ಲಿ, ನಮ್ಮ ಪಕ್ಷದ ಚಿಹ್ನೆಗಳ ವಿಚಾರದಲ್ಲಿ ನಾನು ಮಾತಾಡಿದ್ದೆ. ಇವತ್ತು ನಮ್ಗೆ ಎಷ್ಟು ಆತ್ಮಧೈರ್ಯ ಇದೆ ಅಂತಂದ್ರೆ, ನಾನು ಇಡೀ ರಾಜ್ಯನ ನಾನು ಸಿದ್ದರಾಮಯ್ಯ ಅವರ ಪ್ರವಾಸ ಮಾಡ್ತಾ ಇದ್ದೇವೆ. ಬಿಜೆಪಿ ಅವರ ಶಕ್ತಿ ಏನಪ್ಪಾ ಅಂದ್ರೆ, ನಾವು ಮೋದಿ ಅಲೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅಲೆಯಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರ ಕಾರ್ಯಕ್ರಮದಲ್ಲಿ ಗೆಲ್ತಾ ಇಲ್ಲ. ನಾನು 15 ಲಕ್ಷ ಕೊಟ್ಟೆ, 15 ಲಕ್ಷನ ಕೊಟ್ಟು ಮಾತನ್ನ ಉಳಿಸ್ಕೊಂಡೆ, ಅದಕ್ಕೆ ನಾನು ಓಟ್ ಹಾಕ್ತಾರೆ ನಮ್ಗೆ ಮೋದಿ ಅವರಿಗೆ ಹೆಸರೇಳಿ ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲ ಅಚ್ಚೇ ದಿನ ಬಂದ್ಬಿಡ್ತು ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲ ರೈತರ ಬದುಕಿನಲ್ಲಿ ಬದಲಾವಣೆ ತಂದಿದ್ದೀವಿ, ಡಬಲ್ ಆದಾಯ ಮಾಡ್ತಾ ಇದ್ದೀವಿ ಅಂತ ಕೂಡ ಓಟ್ ಕೇಳ್ತಾ ಇಲ್ಲ. ಮೋದಿ ಅವರ ಅಲೆ ಇದೆ, ಮೋದಿ ಅವರಲ್ಲೇ. ಮೋದಿ ಅಲೆ ಎಲ್ಲಿದೆ, ಎಲ್ಲಿ ಕಂಡಿದ್ದೀರಿ ತಾವು ಹೇಳ್ಬೇಕು. ಈಗ ನೆನೆ ಅಮಿತ್ ಶಾ ಅವರು ಬಂದಿದ್ರು, ನೆನೆ ಚರ್ಪಟ್ಟಕ್ಕೆ ಬಂದಿದ್ರು. ಯಾಕೆ ಚರ್ಪಟ್ಟ ಆಯ್ಕೆ ಮಾಡಿದ್ರು? ಅಲ್ಲಿ ದಳನೂ ಇದೆ, ಬಿಜೆಪಿನೂ ಇದೆ, ಎರಡು ಸೇರಿ ಬೇರೆ ಕಡೆ ಹೋದ್ರೆ ಜನ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಜಿಲ್ಲೆ ಹಳ್ಳಿ ತಾಲೂಕೆಲ್ಲ ಹೋರಾಟ ಮಾಡಿದ್ರಲ್ಲ. ಅಂದ್ರು ಯಾಕೆ 136 ಸೀಟು ಕಾಂಗ್ರೆಸ್ ಪಾರ್ಟಿ ಬಂತು? ಕಾಂಗ್ರೆಸ್ ಪಾರ್ಟಿ ಯಾಕೆ ಬಂತು? ನಾನು ಹೇಳ್ತಾ ಇದ್ದೀನಿ, ಮೋದಿ ಅವರ ಅಲೆ ಈ ರಾಜ್ಯದಲ್ಲಿ ಇಲ್ಲ. ಯಾವ ಧರ್ಮದ ವಿಚಾರದಲ್ಲೂ ನಮ್ಮ ಜನ ಬದುಕಿನ ಬಗ್ಗೆ ನೋಡ್ತಾ ಇದ್ದಾರೆ ಹೊರತು ಭಾವನೆ ಬಗ್ಗೆ ನಮ್ಮ ಜನ ನೋಡ್ತಾ ಇಲ್ಲ. ಅದಕ್ಕೆ ನಾನು ಹೆಗ್ಡೆ ದೇವನಕೋಟೆಯಲ್ಲಿ ಮೊದಲು ನಾನು ಮಾತಾಡಿದ್ದು, ಕಮಲ ಕೆರೆಯಲ್ಲಿದ್ದರೆ ಮಾತ್ರ ಚಂದ, ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ, ನಮ್ಮೆಲ್ಲರ ಕೈ, ನಿಮ್ಮ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ. ಕೊಟ್ಟ ಮಾತನ್ನ ಬಿಜೆಪಿ ಉಳಿಸ್ಕೊಳಕ್ಕಾಗಲಿಲ್ಲ. 15 ಜನಧನ್ ಅಕೌಂಟ್ ಹಾಕಿ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಬಂತ? ನೀವು ಇಷ್ಟನ್ನೇ ಬಿಜೆಪಿ ಅವ್ರು ಕೇಳ್ಬೇಕು. ನಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ರೈತರಿಗೆ ಕೊಟ್ರ? ಉದ್ಯೋಗ ಕೊಟ್ರ? ಅಚ್ಚೇ ದಿನ ಬಂತ? ಇನ್ನ ವೋಟ್ ಕೇಳಷ್ಟು ಹಕ್ಕು ಬಿಜೆಪಿ ಅವ್ರಿಗಿಲ್ಲ. ಅದಕ್ಕೆ ಸುಮಾರು 11 ರಿಂದ 12 ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವ್ರ ಮಕ್ಕ ಇಟ್ರೆ ನಾವು ಸೋಲ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ, ಜನರ ಮಧ್ಯೆ ಹೋಗಿದ್ರೆ, ಸದಾನಂದ ಗೌಡರಾಗ್ಲಿ, ನಿಮ್ಮ ಎಂಪಿ ಆಗ್ಲಿ, ಯಾರಿಗಾಗ್ಲಿ ಇವತ್ತು ಅವರು ಟಿಕೆಟ್ ಅನ್ನ ಕೊಟ್ಟು ಅವಕಾಶ ಮಾಡ್ಕೋಬೇಕಾಯ್ತು. ಒಂದು ವರ್ಗಕ್ಕೆ ಸೀಮಿತವಾಗಿ ಗಮನದಲ್ಲಿ ಇಟ್ಕೊಂಡು ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾರು ಸಕ್ರಿಯವಾಗಿದ್ರು ಅವರ ಪಕ್ಷದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ, ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಒಗ್ಗಟ್ಟಿನಿಂದ 28ರಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿನ್ನೆ ನಾನು ಆಪ್ ಒಬ್ಬರನ್ನ, ಡಿಎಂಕೆ ಅವ್ರನ್ನ, ಕಮ್ಯುನಿಸ್ಟ್ ಅವ್ರನ್ನ, ಬೇರೆ ಎಲ್ಲ ಪಾರ್ಟಿಯವ್ರನ್ನ ಕರೆದು ಬೆಂಗಳೂರಲ್ಲಿ ನಾನು ಮೀಟಿಂಗ್ ಮಾಡಿದೆ. ಸ್ವಾಮಿ 20 ಸೀಟು ನೀವು ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದೀರಿ, ನಮ್ಗೆ ವಿಶ್ವಾಸ ಇದೆ. 28 ಕೂಡ ನೀವು ಕಾಂಗ್ರೆಸ್ ಪಾರ್ಟಿ ಕರೆದಿರಿ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲಿ 20 ಸೀಟ್ ಮೇಲೆ ಇದು ಗೆಲ್ಲಕ್ಕೆ ಸಾಧ್ಯ ಇಲ್ಲ. 200 ಸೀಟ್ ಮೇಲೆ ಗೆಲ್ಲಕ್ಕೆ ಆಗುದಿಲ್ಲ. ನಿಮ್ಗೆ ನಾನು ಕೇಳ್ಬೋದಷ್ಟೇ, ಆಪ್ ಪಕ್ಷ ಇರ್ಬೋದು, ಡಿಎಂಕೆ ಪಕ್ಷ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಎಲ್ಲ ಕಾರ್ಯಕರ್ತರನ್ನು ಕೂಡ ನೀವು ಬೂತ್ ಮಟ್ಟದಲ್ಲಿ ಎಲ್ಲೆಲ್ಲಿದ್ದಾರೆ ಅವನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಚುನಾವಣೆಯನ್ನ ಎದುರಿಸಬೇಕು. ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಗ್ಯಾರಂಟಿ. ನಮ್ಮ ಗ್ಯಾರಂಟಿಗಳ ಅಲೆ ಇವತ್ತು ಎಲ್ಲೆಲೆ ಇದೆ ಅಂತಂದ್ರೆ ಕಾಂಗ್ರೆಸ್ ಅಲೆ ಇದೆ, ಗ್ಯಾರಂಟಿಗಳ ಅಲೆ ಇದೆ. ಹೆಣ್ಮಕ್ಳುಗಳು ಉಪಕಾರ ಸ್ಮರಣೆಯನ್ನ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ತಾಯಂದಿರು ಇದನ್ನೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಶಕ್ತಿ ನಮ್ಮ ಕಾಂಗ್ರೆಸ್ನ ಸಿದ್ಧಾಂತ. ಯಾವಾಗ್ಲೂ ನಾನು ಮಾತಾಡ್ತಾ ಇರ್ತೀನಿ,
ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಸುಮಾರು ಜನ ಬಿಜೆಪಿಯವರು ಬಂದಿದ್ರು, ಚಾಮರಾಜನಗರ ಬಂದಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರ ಶಿಷ್ಯರು, ನೆಂಟರು, ಸ್ನೇಹಿತರೆಲ್ಲ ಸುಮಾರು ಜನ ಬಂದು ನಮ್ಗೆ ಈ ಪಾರ್ಟಿಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಅನಿವಾರ್ಯ ಅನ್ನೋದನ್ನ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಲಕ್ಷ್ಮಣ್ ಗೌಡ್ರು ಬಹಳ ಸಜ್ಜನಿಕೆ ನಿಮ್ಗೆ ಸೇವೆಗೆ ನಿಮ್ಮ ಮನೆ ಬಾಗಿಲಿಗೆ ಸಿಗ್ತಾರೆ. ನಾನು ಬಿಜೆಪಿಯ ಕಾರ್ಯಕರ್ತರಿಗೆ, ಜನತಾದಳದ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ 4 ವರ್ಷದ ಸರ್ಕಾರ ಅಲ್ಲ, ಇದು 10 ವರ್ಷದ ಸರ್ಕಾರ ಈ ರಾಜ್ಯದಲ್ಲಿ ಖಂಡಿತವಾಗಿ ಇದ್ದೇ ಇರ್ತದೆ. ಇವತ್ತು ಬಂದು ಪಾಪ ಈಗ ಅಮಿತ್ ಶಾ ಅವರು ನಾನು ಕಾಯ್ಕೊಂಡಿದ್ದೀನಂತೆ, ಅವ್ರು ಉಳಿಸ್ಕೊಳ್ಳೋದು ಹೆಂಗಂತ ಅಂದ್ಬಿಟ್ಟು ನನಗೋಸಿದ್ರೆ ಏನ್ ತಾವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಿಮ್ಮ ಪಕ್ಷದಲ್ಲಿರುವಂತ ಭಿನ್ನಾಭಿಪ್ರಾಯ, ನಿಮ್ಮಲ್ಲಿರುವಂತ ಕಿತ್ತಾಟ ನಮ್ಮಲ್ಲ. ನಾನು ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿ ಈ ರಾಜ್ಯದ ಜನತೆಗೆ ಏನ್ ಮಾತುಕೊಂಡಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಿಮ್ಮ ಸೇವೆಯನ್ನ ನಾವು ಮಾಡ್ತೇವೆ. ಇಡೀ ನಮ್ಮ ಸಂಪುಟ ಒಗ್ಗಟ್ಟಿಂದ ಕೆಲಸವನ್ನ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಅಲ್ಲ ಕ್ಯಾಂಡಿಡೇಟ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ವೆಂಕಟೇಶ್, ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಇವತ್ತು ನಾವು ಕ್ಯಾಂಡಿಡೇಟ್. ಇವತ್ತು ನೀವು ಅವ್ರಿಗೆ ಗೆಲ್ಸಿ, ನೀವೇ ಅಭ್ಯರ್ಥಿ ಅಂತ ತಾವೆಲ್ಲ ಹೋರಾಟವನ್ನು ಮಾಡಿ ಗೆಲ್ಸ್ಬೇಕು ಅಂತ ಹೇಳ್ತಾ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಮನದಲ್ಲಿಟ್ಕೋಬೇಕು, ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರು ಕೂತಂತ ಜಾಗದಲ್ಲಿ, ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಒಬ್ಬ ದಲಿತ ಮುಖಂಡ ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಗೌರವ ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ಬೇಕು. ಮನವೀರ್ ಸೇಠ್ ಅವರು ಇವತ್ತು ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಇವತ್ತು ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಗೌರವವನ್ನು ಸಲ್ಲಿಸುವಂತ ಕೆಲಸ. ಈ ಸೀಟು ಎಲ್ಲರೂ ಕೂಡ ಬರ್ತದೆ, ಕಿರೀಟ ಬರ್ತದೆ. ನಿಮ್ಮ ಕಿರೀಟ ಲಕ್ಷ್ಮಣ್ ರವರು ಪಾರ್ಲಿಮೆಂಟ್ ಹೋದ ಮಾತ್ರ ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಂತ ಕೆಲಸ ಮಾಡಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.